ಮತ್ತೊಮ್ಮೆ ಕರ್ನಾಟಕದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಜೋರಾಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಬಸವ ಸಂಸ್ಕೃತಿ ಸಮಾವೇಶ ನಡೆಯಿತು ಪ್ಯಾಲೇಸ್ ಗ್ರೌಂಡ್ನಲ್ಲಿ, ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ. ಈಗ ಮತ್ತೆ ಮುನ್ನೆಲೆಗೆ ಮತ್ತೊಮ್ಮೆ ಜೋರಾಗುತ್ತಾ? ಈ ಮಾತುಗಳನ್ನು ನಾವು ಹೇಳಿದಾಗ ಅದು ಕಡಿಮೆನೇ ಆಗಿರಲಿಲ್ಲ, ಹೊರಗೆ ಕಾಣಿಸ್ತಿರ್ಲಿಲ್ಲ ಅಷ್ಟೇ ಅಂತಾರೆ. ಅದು ಮೊದಲಿಂದಾನೂ ಇದೆ ಅಪ್ಪ ಒಂದು ಆಗ್ರಹ. ಸಿದ್ದರಾಮಯ್ಯನವರು ಮೊದಲನೇ ಟರ್ಮಿಗೆ ಮುಖ್ಯಮಂತ್ರಿಯಾಗಿದ್ದಾಗ, ಅವರ ಟರ್ಮ್ ಕೊನೆಗೆ ಬಂದಾಗ ಇದೊಂದು ಹೋರಾಟ ಶುರುವಾಯಿತು. 2018ರ ಚುನಾವಣೆಗಿಂತ ಮುಂಚೆ ಎಲೆಕ್ಷನ್ ಸೋತುಬಿಟ್ರು ಅವರು ಸಿದ್ದರಾಮಯ್ಯನವರು. ಅನೇಕರು ಆ ಕ್ಯಾಲ್ಕುಲೇಷನ್ ಮೇಲೆ ಮೈನ್ಯೂಟ್ ಕ್ಯಾಲ್ಕುಲೇಷನ್ ಮಾಡಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಸಿದ್ದರಾಮಯ್ಯನವರು ಹೊಡೆತ ಕೊಟ್ಟಿದೆ, ಕಾಂಗ್ರೆಸ್ಸಿಗೆ ಹೊಡೆತ ಕೊಡ್ತು ಅನ್ನುವ ಕನ್ಕ್ಲೂಷನ್ನಿಗೆ ಬಂದಿದ್ರು. ಅದನ್ನು ಅಲ್ಲಗಳೆಯುವವರು ಇದ್ದಾರೆ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಬೇರೆ ಕಾರಣಗಳಿಗಾಗಿ ಕಾಂಗ್ರೆಸ್ ಸೋಲ್ತು ಅಂತ ಹೇಳೋರು ಇದ್ದಾರೆ. ಡಿಬೇಟಿಗೆ ನಾನು ಹೋಗ್ತಾ ಇಲ್ಲ. ಅದಾದ ನಂತರ ನೋಡಿ, ರಂಭಾಪುರಿ ಶ್ರೀಗಳ ಭೇಟಿಗೆ ಸಿದ್ದರಾಮಯ್ಯನವರು ಹೋದರು. ರಂಭಾಪುರಿ ಶ್ರೀಗಳು ಲಿಂಗಾಯತ ಪ್ರತ್ಯೇಕ ಧರ್ಮ ಅಲ್ಲ, ವೀರಶೈವ ಲಿಂಗಾಯತ ಅಂತ ವಾದಿಸುವವರು. ಅಂದರೆ ಈ ಪ್ರತ್ಯೇಕ ಧರ್ಮ ಅಂತ ಹೇಳುವವರು ತದ್ವಿರುದ್ಧ ಇದ್ದಾರೆ ಅವರು. ಅಲ್ಲಿ ರಂಭಾಪುರಿ ಶ್ರೀಗಳ ಸಿದ್ದರಾಮಯ್ಯನವ್ರಿಗೇನು ಹೇಳಿದ್ರಂತೆ, ಅದಕ್ಕೆ ಹೋಗಬಾರ್ದಾಗಿತ್ತು ನೀವು, ಇತ್ಯಾದಿ ಇತ್ಯಾದಿ. ನೋಡಿ, ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದಲ್ಲಿ ಘಟಾನುಘಟಿ ನಾಯಕರುಗಳು ಅಂತ ಯಾರು ಕಾಣಿಸಿಕೊಂಡ್ರಲ್ಲ ಕಾಂಗ್ರೆಸ್ ನಾಯಕರುಗಳು, ಅವರ ಪೈಕಿ ಬಹುತೇಕರು ಎಲೆಕ್ಷನ್ನೇ ಸೋತರು, ಗೆಲ್ಲೇ ಇಲ್ಲ ಅವರು. ಅದು ಕೂಡ ಕಾರಣ ಆಯಿತು. ಎಂ ಬಿ ಪಾಟೀಲ್ರದನ್ನ ಒಪ್ಪೋದಿಲ್ಲ, ಯಾಕೆ ನಾನು ಗೆಲ್ಲಿಲ್ವಾ ಅಂತಾರೆ ಅವರು. ಅದು ಕೂಡ ಕಾರಣ ಆಯಿತು ಅಂತಾರೆ. ಆನಂತರ ಅದಾದ ಮೇಲೆ ಆ ವಿಷಯ ಒಂಚೂರು ಸೈಡಿಗೆ ಹೋಗ್ಬಿಡ್ತು. ಡಿ ಕೆ ಶಿವಕುಮಾರ್ ಅವರು ಗದಗ ಅನ್ಸತ್ತೆ, ಹೌದು, ಉಪಚುನಾವಣೆ ನಡೀತಾ ಇತ್ತು. ಅಲ್ಲಿ ವೇದಿಕೆ ಮೇಲೆ ಹೇಳಿದ್ರು ಅವರು, ಒಂದು ತಪ್ಪು ಮಾಡಿಬಿಟ್ಟಿದ್ವಿ ನಾವು ಅನ್ನೋ ಥರ, ಅಂದರೆ ಆ ವಿಷಯಕ್ಕೆ ಹೋಗಬಾರ್ದಾಗಿತ್ತು ಅನ್ನೋ ಥರ ಮಾತಾಡ್ಬಿಟ್ಟಿದ್ರು. ಈಗ ಮತ್ತೆ ಬಸವ ಸಂಸ್ಕೃತಿ ಅನ್ನುವ ಹೆಸರಿನಲ್ಲಿ ಮಠಾಧೀಶರೆಲ್ಲ ಒಂದಾಗಿದ್ದಾರೆ, ರಾಜಕಾರಣಿಗಳ ವೇದಿಕೆಗೆ ಬಂದಿದ್ದಾರೆ. ಅದರದೊಂದು ಸಮಾವೇಶ ಆಯಿತು ಪ್ಯಾಲೇಸ್ ಗ್ರೌಂಡ್ನಲ್ಲಿ. ಸಿದ್ದರಾಮಯ್ಯನವರು ಮುಖ್ಯ ಅತಿಥಿ. ಅಲ್ಲಿ ಭಾಲ್ಕಿಯ ಬಸವಲಿಂಗ ಪಟ್ಟದೇವರು ಮಾತಾಡಿದ್ರು. ಅವ್ರು ಹೇಳಿದ್ರು, ಸಿದ್ದರಾಮಯ್ಯನವರ ಎದೆ ಸೀಳಿದ್ರೆ ಬಸವಣ್ಣ ಕಾಣ್ತಾನೆ, ಸಿದ್ದರಾಮಯ್ಯನವರಿಗೆ ಬಸವಣ್ಣ ಅಂದರೆ ಅಷ್ಟೊಂದು ಗೌರವ, ಬಸವ ಕಲ್ಯಾಣದಿಂದಲೇ ಪ್ರಚಾರ ಶುರು ಮಾಡಿದ್ರು, ಜನ ಆಶೀರ್ವಾದ ಮಾಡಿದ್ರು, ಇತ್ಯಾದಿ ಇತ್ಯಾದಿ ಅವರು ಮಾತಾಡಿದ್ರು. ಸಿದ್ದರಾಮಯ್ಯನವರು ಬಹಳ ಎಚ್ಚರಿಕೆಯ ಮಾತುಗಳು ಆಡಿದ್ದು. ಅವರು ಪ್ರತ್ಯೇಕ ಧರ್ಮದ ವಿಷಯ ಮಾತಾಡಲಿಲ್ಲ. ಅವ್ರು ಹೇಳಿದ್ರು, ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ, ನಾನು ಏನೇನೋ ಮಾತಾಡಿದ್ರೆ ವಿವಾದ ಆಗಬಹುದು, ನಾವೆಲ್ಲರೂ ಶೂದ್ರರು, ಚಾತುರ್ವರ್ಣದಲ್ಲಿ 4ನೇ ಸ್ಥಾನ, ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು, ಶೂದ್ರರು, ಈಗ ಪಂಚಮರು ಅಂತ ಒಂದು ಇದೆಯಂತೆ. ಅವರ ಪಂಚಮರು ಒಂದು ಇದೆ ಅಂತಂದ್ರು ಅವರು, ಇದೆಯಂತೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಶೂದ್ರರು. ನಮ್ಮ ಸಮಾಜದಲ್ಲಿ ವೈರುಧ್ಯತೆ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಅಸಮಾನತೆ ಇದೆ. ಇದೆಲ್ಲ ಹೋಗಲಾಡಿಸುವ ತನಕ ನಿಜವಾದ ಸ್ವಾತಂತ್ರ್ಯ ಬರೋದಿಲ್ಲ ಅಂದರು ಸಿದ್ದರಾಮಯ್ಯನವರು. ಈ ಬಸವಲಿಂಗ ಪಟ್ಟದೇವರು ಮಾತಾಡಿದ್ದು, ಮುಖ್ಯಮಂತ್ರಿಗಳು ಮಾತಾಡಿದ್ದು, ಎರಡು ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯನವರು ಎದೆಯೊಳಗೆ ನೋಡಿದ್ರೆ ಅಲ್ಲಿ ಬಸವಣ್ಣ ಕಾಣಿಸ್ತಾರೆ, ನಮ್ಗೆಲ್ಲ ಬಸವಣ್ಣ ಕಾಣಿಸ್ತಾರೆ ಅಂತ ಬಸವ ಭಕ್ತಿ ಅವರಲ್ಲಿ ತುಂಬಿಕೊಂಡದ್ದು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಪ್ರಾರಂಭ ಆಯ್ತದು. ಅವ್ರಿಗೆ ಆಶೀರ್ವಾದ ಮಾಡೇ ಕಳಿಸ್ಯಾರ, ನೀವೇ ಮುಖ್ಯಮಂತ್ರಿ ಆಯ್ತ್ರಿ ಹೋಗ್ರಿ ಅಂತ ಹೇಳಿ ಆಶೀರ್ವಾದ ಮಾಡೇ ಕಳಿಸ್ಯಾರ ಅವ್ರಿಗೆ. ಬಹುತೇಕ ಬಸವಣ್ಣನವರ ಚರಿತ್ರೆ ಎಲ್ಲಿಯವರೆಗೆ ಇರ್ತದೆ ಅಲ್ಲಿಯವರೆಗೆ ಸಿದ್ದರಾಮಯ್ಯನವರ ಹೆಸರು ಅಜರಾಮರವಾಗಿರ್ತದೆ. ಸ್ವತಂತ್ರ ಧರ್ಮದ ಮಾನ್ಯತೆಯನ್ನ ಮುದ್ರೆ ಒತ್ತಿ ಕೇಂದ್ರಕ್ಕೆ ಕಳಿಸಿದ್ದಾರೆ. ಅದು ಇಂದಲ್ಲ ನಾಳೆ ಅದು ಆಗೇ ಆಗ್ತದೆ. ನಾನು ಜಾಸ್ತಿ ಭಾಷಣ ಮಾಡಕ್ ಹೋಗಲ್ಲ, ಯಾಕಂತಂದ್ರೆ ನಾನು ಏನೇನೋ ಹೇಳಕ್ ಹೋಗಿ ಅದು ಕಾಂಟ್ರವರ್ಸಿ ಆಗ್ಬಹುದು. ನಾವೆಲ್ಲರೂ ಶೂದ್ರರು. ಚತುರ್ವರ್ಣ ವ್ಯವಸ್ಥೆನಲ್ಲಿ 4ನೇ ಸ್ಥಾನ, ಬ್ರಾಹ್ಮಣರು ಮೇಲ್ಗಡೆ, ವೈಶ್ಯರು 2ನೇವರು, ಕ್ಷತ್ರಿಯರು, ಶೂದ್ರರು, ಈಗ ಪಂಚಮರು ಅಂತ ಬಿಡ ಆಗ್ಬಿಟ್ಟಿದೆ. ನಾವೆಲ್ಲ ಒಂದೇ, ಯಾವುದೇ ಜಾತಿ ಹೇಳ್ಕೊಂಡ್ರು ಕೂಡ ನಾವೆಲ್ಲ ಒಂದೇ. ಸಿದ್ದರಾಮಯ್ಯನವರ ಮಂತ್ರಿಮಂಡಲದಲ್ಲೂ ಲಿಂಗಾಯತ ಸಚಿವರುಗಳಿದ್ದಾರೆ. ಎಂ ಬಿ ಪಾಟೀಲ್ರ ವೇದಿಕೆಯ ಮೇಲೆ ಇದ್ದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದರು. ಎಂ ಬಿ ಪಾಟೀಲ್ರ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಇದೆ, ಲಿಂಗಾಯತ ಪ್ರತ್ಯೇಕ ಧರ್ಮ, ಹಿಂದೂ ಅಲ್ಲ ಅಂತ. ಪ್ರತ್ಯೇಕ ಧರ್ಮ ಅಂತ ಮಾಡಿಕೊಟ್ಬಿಡಿ ಅಂತಾರೆ ಅವರು. ಜೈನರು, ಬೌದ್ಧರು, ಸಿಖ್ಖರು ಪ್ರತ್ಯೇಕ ಧರ್ಮ ಮಾಡಿಕೊಟ್ರಪ್ಪ, ಏನು ಸಮಸ್ಯೆ ಆಗಿದೆ?
ಹಂಗೆ ಲಿಂಗಾಯತರದ್ದು ಒಂದು ಮಾಡಿಕೊಡ್ಬೇಕು ಅಂತ. ಸಿದ್ದರಾಮಯ್ಯನವರ ಮಂತ್ರಿಮಂಡಲದಲ್ಲಿ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಈಶ್ವರ್ ಖಂಡ್ರೆ ಅವರು ವೀರಶೈವ ಲಿಂಗಾಯತರು ಒಂದು ಅಂತಾರೆ. ಇಲ್ಲೇನು ಬಸವ ಸಂಸ್ಕೃತಿ ಸಮಾವೇಶಕ್ಕೆ ಸೇರಿದ್ರಲ್ಲ, ಇವರು ವೀರಶೈವರು ಬೇರೆ, ನಾವು ಬೇರೆ ಅಂತ ಹೇಳೋದು. ವೀರಶೈವರು ಲಿಂಗಾಯತರು ಒಂದೇ ಅಂತ ವಾದಿಸುವವರು ಬಸವಣ್ಣ ಸಮಾಜೋದ್ಧಾರಕ, ಸಮಾಜವನ್ನು ಉದ್ಧಾರ ಮಾಡಿದ ಬಸವಣ್ಣ, ಆತ ವೀರಶೈವ ಅಂತಂತಾರೆ ಇವರು. ಕೇಳಿಸ್ಕೊಳ್ಳಿ, ಇಬ್ರು ಮಾತಾಡಿದ್ದು. ಸಲ ಯಾರ್ದು ಆಟ ನಡೆದಿಲ್ಲ, ತಮ್ಗೆ ಗೊತ್ತಿದೆ. ಎಲ್ಲರೂ ಇವತ್ತು ದಿವಸ ಒಕ್ಕಟ್ಟಿನಲ್ಲಿದ್ದಾರೆ. ಇವತ್ತು ಅವರು ಕೂಡ ಮುಖ್ಯಮಂತ್ರಿ ತಲೆ ಕಟ್ಟುವುದಲ್ಲ, ಯಾರ ಆಟಗಳು ಇವತ್ತು ದಿವಸ ನಡೆಯೋದಿಲ್ಲ. ನಾನು ನಿನ್ನೆ ಹೇಳಿದ್ವಿ, ಎಲ್ಲರೂ ಭಾರತೀಯರು ಎಟ್ ಫಸ್ಟ್. ಭೌಗೋಳಿಕವಾಗಿ ಹಿಂದೂಗಳು, ಭಾರತೀಯರು. ಈ ರೀತಿ ಯಾವ ರೀತಿ ಸಿಕ್ಕು ಮತ್ತು ಬೌದ್ಧ, ಜೈನ ಇದಾವೆ, ಭಾರತದಲ್ಲಿರೋ ಎಲ್ಲರೂ ಕೂಡ ಹಿಂದೂಗಳು. ಆದ್ರೆ ಇದು ಒಂದು ಧರ್ಮ, ಬಸವ ಧರ್ಮ. ಇದರಂತರ ನಾವು ಹಿಂದೂ ವಿರೋಧಿಗಳಲ್ಲ, ಅಥವಾ ಯಾರು ವಿರೋಧಿಗಳಲ್ಲ, ವೀರಶೈವ ವಿರೋಧಿಗಳು ಅಲ್ಲ. ಈಗ ಜೈನರು ಸಿಕ್ಕರಿದಾರಲ್ಲ, ಏನು ತೊಂದರೆ ಆಗಿದೆ? ಅದರಿಂದ ಏನಾದ್ರು ತಂದಿದೆ? ಯಾಕೆ ಲಿಂಗಾಯತರ ಸುತ್ತ ಕಟ್ಬೇಕು? ದಾವಣಗೆರೆಯಲ್ಲಿ ಸಮಾವೇಶ ಆಯಿತು, ವೀರಶೈವ ಲಿಂಗಾಯತ ನಾವು ಹಿಂದೂಗಳಲ್ಲ ಅಂತ ಹೇಳಿದ್ರು. ನಮ್ದು ಪ್ರತ್ಯೇಕ ಧರ್ಮ ಅಂತ ಹೇಳಿ, ಈಗ ನಮಗೆ ಅವ್ರಿಗೆ ಅರ್ಧ ದಾರಿಗಳು ಬಂದಿದ್ದಾರೆ, ಅವರು ಪ್ರತ್ಯೇಕ ಧರ್ಮ ಅಂತ ಹೇಳಿದ್ದಾರೆ. ವೀರಶೈವ ಲಿಂಗಾಯತ ಎರಡು ಒಂದೇ, ಭಿನ್ನ ಧರ್ಮ ಇಲ್ಲ. ಇವತ್ತು ನೀವು ಪ್ರತ್ಯೇಕ ಧರ್ಮಕ್ಕೆ ಮಾನ್ಯತೆ ಕೊಡಬೇಕು ಅನ್ನುವಂಥದ್ದು ವಿನಂತಿ ಪ್ರತಿನಿಧಿತ್ವ ಇವತ್ತಿಂದ ಅಲ್ಲ. ಇವತ್ತು ಲಿಂಗಾಯತ ವೀರಶೈವರಿಗೂ ಮಾನ್ಯತೆ ಕೊಡಬೇಕು ಅನ್ನೋಂಥದ್ದು ಬಹುದಿನದ ಬೇಡಿಕೆ ಇದೆ. ಲಿಂಗಾಯತರಲ್ಲಿ ಒಡಕಿರಬಾರ್ದು ಅನ್ನೋಂಥದ್ದು ಇಚ್ಛೆ ಪಡ್ತಾರೆ. ಆ ದೃಷ್ಟಿಯಿಂದ ನಾವೆಲ್ಲ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಎಲ್ಲರೂ ಸೇರ್ತಾ ಇದ್ದೇವೆ, ಚರ್ಚೆಗಳು ಮುಂದುವರಿತವೆ. ಎಲ್ಲ ಒಂದು ಪರಿವಾರದಲ್ಲಿ ಅಣ್ಣನಲ್ಲಿ ತಮ್ಮನಲ್ಲಿ ಭಿನ್ನಾಭಿಪ್ರಾಯ ಇರ್ತದೆ, ಅಭಿಪ್ರಾಯ ಭೇದ ಇರ್ತದೆ. ಸಣ್ಣ ಪುಟ್ಟ ವಿಚಾರಗಳಿದ್ರೆ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಸಮಾಜದ ಹಿತದೃಷ್ಟಿಯಿಂದ ಇವತ್ತು ನಾವೆಲ್ಲ ಆ ಭಿನ್ನಾಭಿಪ್ರಾಯಗಳನ್ನು ಮರಿಬೇಕಾಗ್ತದೆ. ಲಿಂಗಾಯತರಿಗೆ ವೀರಶೈವರಿಗೆ ತಂದದಂಥ ಶ್ರೇಷ್ಠ ಇತಿಹಾಸ ಇದೆ. ಲಿಂಗಾಯತ ವೀರಶೈವರ ಅಪಾರವಾದಂಥ ಈ ನಿಲುವನ್ನು ಬಿಜೆಪಿಯವರು ವಿರೋಧಿಸ್ತಾ ಇದ್ದಾರೆ. ಧರ್ಮ ಒಡೆಯೋದಕ್ಕೆ ಹೋಗಬೇಡಿ, ಹಿಂದೊಂದು ಸಲ ಮಾಡ್ಕೊಂಡು ಎಡವಟ್ಟು ಮಾಡ್ಕೊಂಡಿದ್ದೀರಿ ಇತ್ಯಾದಿ ಇತ್ಯಾದಿ ಹೇಳಿದ್ರು. ಇನ್ನು ಇದೇ ಬಸವ ಸಂಸ್ಕೃತಿ ಸಮಾವೇಶದ ವೇದಿಕೆಯ ಮೇಲೆ ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತ ಹೆಸರಿಡಬೇಕು ಅನ್ನುವ ಪ್ರಪೋಸಲ್ ಒಂದು ಬಂತು, ಮನವಿಯೊಂದು ಬಂತು. ನಾವು ಕೇಂದ್ರಕ್ಕೆ ಶಿಫಾರಸು ಕಳಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ನಿರ್ಧಾರ ಕೇಂದ್ರ ತೆಗೆದುಕೊಳ್ಳಬೇಕಾಗತ್ತೆ ಅದನ್ನು ಅಂತ ಬಿ ಜೆ ಪಿಯವರು ಟಾಂಟ್ ಮಾಡ್ತಾ ಇದ್ದಾರೆ. ಇಂದಿರಾ ಕ್ಯಾಂಟೀನ್ಗೆ ಹೆಸರಿಡೋದು ನಿಮ್ಮ ಕೈಯಲ್ಲೇ ಇದೆಯಲ್ಲ, ಅದನ್ನ ಬಸವ ಕ್ಯಾಂಟೀನ್ ಅಂತ ಇಟ್ಟುಬಿಡಿ ಅಂತ. ಅದೊಂದಷ್ಟು. ಮುಂದಿನ ಸುದ್ದಿಗೆ ಹೋಗೋಣ. ನೆನಪಿರಲಿ, ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನೋದನ್ನು ವಿರೋಧಿಸುವವರಲ್ಲಿ ಬಿ ಜೆ ಪಿಯಲ್ಲಿದ್ದ ಬಸನಗೌಡ ಪಾಟೀಲ್ ಯತ್ನಾಳರು ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳರು ಇವತ್ತು ಶಿವಮೊಗ್ಗದಲ್ಲಿದ್ದರು. ಶಿವಮೊಗ್ಗ ಅನ್ನೋ ಕಾರಣಕ್ಕೆ ವಿಶೇಷ ಒತ್ತು ಕೊಟ್ಟು ಹೇಳ್ತಾ ಇರೋದು, ಯಡಿಯೂರಪ್ಪನವರು ವಿಜೇಂದ್ರರ ವಿರುದ್ಧ ತೊಡೆ ತಟ್ಟಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳರು ಇವತ್ತು ಶಿವಮೊಗ್ಗದಲ್ಲಿದ್ದರು. ವೀರಕೇಸರಿ ಯುವಕರ ಸಂಘದ ಗಣಪತಿಯ ರಾಜಬೀದಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ಈಶ್ವರಪ್ಪನವರ ಹೆಸರನ್ನು ತಗೊಂಡು ಮಾತಾಡಿದ್ರು. ನಾನು ಈಶ್ವರಪ್ಪ ಬೇಕೋ ಬೇಡವೋ ಅಂತ. ಮತ್ತೆ ಈಗಾಗಲೇ ಒಂದ್ಸಲ ಅನೌನ್ಸ್ ಮಾಡಿದರು, JCBಯನ್ನು ಚಿಹ್ನೆಯಾಗಿ ಇಟ್ಕೊಂಡು ಪ್ರತ್ಯೇಕ ಪಕ್ಷ ಸ್ಥಾಪನೆ ಮಾಡ್ತೀವಿ ಅಂತ. ಅವರ ಪಕ್ಷ ಅಧಿಕಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಹೆಂಗಿರುತ್ತೆ ಅನ್ನೋದನ್ನು ಶಿವಮೊಗ್ಗದಲ್ಲಿ ಮಾತಾಡಿದ್ರು. ಈಶ್ವರಪ್ಪನವರ ಪುತ್ರ ಕಾಂತೇಶ್ ಎಲ್ಲ ಇದ್ದಾರೆ ನೋಡಿ ಅಲ್ಲಿ. ಕೇಳಿಸ್ಕೊಳ್ಳಿ ಯತ್ನಾಳರು ಮಾತಾಡಿದ್ದು. ವಿಧಾನಸಭೆ ಮುಂದೆ ಹಿಂದೂ ಪರವಾಗಿರುವಂತ ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ. ಮುಖ್ಯಮಂತ್ರಿ ಮುಂಚೆ 11 JCBಗಳ ಪೂಜೆಯನ್ನು ನಾವು ಮಾಡ್ತೀವಿ. ನಮ್ಮ ಸರ್ಕಾರ ಬಂದಾಗ ಕಾಂಗ್ರೆಸ್ ಅವರು ನಾವು ಕಾನೂನು ಮಾಡ್ತೀವಿ. ಗಣಪತಿ ಕೂರಿಸೋದು ನೋ ಪರ್ಮಿಷನ್, ಎಲ್ಲ ಫುಲ್ ಪರ್ಮಿಷನ್. ಹೆಂಗ್ ಕೂರಿಸ್ರಿ ಕರ್ನಾಟಕ ಸರ್ಕಾರದ ಅಧಿಕಾರಿಗಳೇ ಪ್ರತಿಯೊಂದು ಗಣಪತಿ ಪೆಂಡಾಲ್ಗೊಂದು ಪರ್ಮಿಷನ್ ಕೊಡಬೇಕು. ಕರ್ನಾಟಕ ಸರ್ಕಾರದಿಂದಲೇ ಪ್ರತಿಯೊಂದು ಪೆಂಡಾಲ್ಗೆ 21,000 ರೂಪಾಯಿ ರಾಜ್ಯ ಸರ್ಕಾರ. ಹಿಂದೂ ಸಮಾಜೋತ್ಸವ ಮಾಡೋದ್ರ ಮೂಲಕ ಕರ್ನಾಟಕದಲ್ಲಿ ಬದಲಾವಣೆಯ ಮೊದಲ ಗಾಳಿ ಶಿವಮೊಗ್ಗದಿಂದಲೇ ಹೊಸ ಅಧ್ಯಾಯ. ಕಂಪ್ಲೀಟ್ ಪೊಲೀಸ್ ಭರ್ತಿ ಮಾಡಿ AK-47 ಕೊಡ್ತೀವಿ ಅವ್ರ ಕೈ. ಅಂತ ಸರ್ಕಾರ ಬರ್ಬೇಕು ಬೇಡ ಕರ್ನಾಟಕದಲ್ಲಿ? ಅಭಿವೃದ್ಧಿ ಯಾವಾಗ ಚಾಲು ಆಗ್ತದಂದ್ರೆ ಮೊದಲ ನಮ್ಮ ಹಿಂದೂಗಳ ರಕ್ಷಣೆ ಆದ್ಮೇಲೆ. ಗಣೇಶನ ಮೇಲೆ ಕಲ್ಲು ಹಾಕ್ತಾರಲ್ಲ, ಔರಂಗಜೇಬನ ಕಟೌಟ್ ಹಾಕ್ತಾರಲ್ಲ, 2028 ನಡೆಯುವುದಿಲ್ಲ. ಕರ್ನಾಟಕದ ಯಾವ
ಜನ ನಾಳೆ ತೀರ್ಪು ಕೊಡ್ತಾರಲ್ಲ 2028ಕ್ಕೆ ಯಾರಾಗಬೇಕು. ನೀವು ಕರೆಕ್ಟ್ ಸರ್ವೆ ಮಾಡಿ ಕರ್ನಾಟಕಕ್ಕೆ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಯಾರದು ಕೇಳ್ರಿ. ಜನ JCB ಅಂತಾನೆ ಅವನೇ ಮುಖ್ಯಮಂತ್ರಿ ಆಗ್ತಾನೆ. ಆದರೆ ಈಶ್ವರಪ್ಪ ಮಗು ಒಂದು ಅವ್ರೇನು 2 ಟಿಕೆಟ್ ಬೇಡಿರಲಿಲ್ಲ. ನನಗೆ ಬೇಡ ನನ್ನ ಮಗು ಕೊಡು ಅಂದಾರ. ತಪ್ಪೇನಿದೆ? ಒಬ್ಬರು ತ್ಯಾಗ ಮಾಡ್ತಾರೆ ಒಂದು ಕುಟುಂಬದಲ್ಲಿ. ಅವ್ರಿಗೆ ಮುಂದಿನ ಸುದ್ದಿಗೆ ಹೋಗೋಣ. ಆಂಧ್ರದ DCM ಪವನ್ ಕಲ್ಯಾಣ್ ಇವತ್ತು ಕರ್ನಾಟಕದಲ್ಲಿದ್ದರು. ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡರ 75ನೇ ಹುಟ್ಟುಹಬ್ಬದಲ್ಲಿ ಭಾಗಿಯಾದರು. ಚಿಂತಾಮಣಿಯಲ್ಲೊಂದು ಕಾರ್ಯಕ್ರಮ, ಬೆಂಗಳೂರಿನಲ್ಲೊಂದು ಕಾರ್ಯಕ್ರಮ. ಗೋಪಾಲಗೌಡರ 75ನೇ ಹುಟ್ಟುಹಬ್ಬ. ವಾ, ಹಾಡಿ ಹೊಗಳಿದ್ರು ಅವರನ್ನು. ಬೆಳ್ಳಿಯ ಗಧೆ ಕೊಟ್ಟು ಸನ್ಮಾನಿಸಿದ್ರು ಪವನ್ ಕಲ್ಯಾಣ್ರನ್ನು. ಚಿಂತಾಮಣಿ ಭಾಗದಲ್ಲಿ ತೆಲುಗು ಬೆಲ್ಟ್ ಅಲ್ಲ, ಬಹಳ ಕ್ರೇಜ್ ಇದೆ ಪವನ್ ಕಲ್ಯಾಣ ಬಗ್ಗೆ. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದುಬಿಡ್ತಾರೆ ಪವನ್ ಕಲ್ಯಾಣ ಬರ್ತಿದ್ದಾರೆ ಅಂತ ಗೊತ್ತಾದರೆ. ಅಭಿಮಾನಿಗಳು ಅವ್ರನ್ನೇನು ಹಿಡಿದವರೇ ಇರಲಿಲ್ಲ. ಇವತ್ತು ಚಿಂತಾಮಣಿಯ ಚಿನ್ನಸಂದ್ರ ಗ್ರಾಮದಲ್ಲಿ ನಡೆದಂಥ ಕಾರ್ಯಕ್ರಮ. ಕೇಂದ್ರ ಸಚಿವ ವಿ ಸೋಮಣ್ಣ ಸೇರಿದಂತೆ ಅನೇಕ ಗಣ್ಯರಿದ್ದರು. ಅದಾದ ಮೇಲೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ. ಅವರ ಬಗ್ಗೆ ಒಂದು ಪುಸ್ತಕ ಬಿಡುಗಡೆ ಮಾಡಲಾಯಿತು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೀತಿದ್ದು. ಪವನ್ ಕಲ್ಯಾಣ್ ಅಲ್ಲೂ ಬಂದಿದ್ದರು. ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರಿದ್ದರು. ಕಾನೂನು ಸಚಿವ HK ಪಾಟೀಲ್ರಿದ್ದರು. GT ದೇವೇಗೌಡರಿದ್ದರು. ಮಾನವತಾವಾದಿ ಪುಸ್ತಕವನ್ನು ಗಣ್ಯರು ಬಿಡುಗಡೆ ಮಾಡಿದ್ರು. ಗೋಪಾಲಗೌಡ್ರದು ನಂದು ಒಂದೇ ಅಭಿಪ್ರಾಯ. ನನ್ನ ಪಕ್ಷ ಆಂಧ್ರ ಪ್ರದೇಶದಲ್ಲಿ ಸೋತಾಗ ನನಗೆ ಅವರು ಧೈರ್ಯ ತುಂಬಿದರು. ಚಿಕ್ಕಬಳ್ಳಾಪುರ ಕೋಲಾರ ಭಾಗದ ನೀರಿನ ಸಮಸ್ಯೆ ಬಗೆಹರಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಇತ್ಯಾದಿ ಇತ್ಯಾದಿ ಮಾತಾಡಿದ್ರು ಪವನ್ ಕಲ್ಯಾಣ್. ಕೇಳಿಸ್ಕೊಳ್ಳಿ. ಭಾರತ ಮಾತೆಯ ಮುದ್ದಿನ ಮಗಳ ಪುಣ್ಯ ಭೂಮಿಗೆ ಹಾಗೂ ಕರ್ನಾಟಕದ ಪ್ರಜೆಗಳಿಗೆ ನಾನು ತಲೆಬಾಗಿಸಿ నమస్కరిస్తున్నాను. జస్టిస్ గోపాలగౌడ గారికి నాకు కామనాలిటీ ఏంటంటే యూత్, యువత, మహిళలు, రైతు, కర్షకులు, అలాగే పర్యావరణం. నిరాశ నిస్పృహతో ఉన్నప్పుడు ఓడిపోయినప్పుడు నా భుజం తట్టి నువ్వు బలంగా ఉండు, మంచి రోజులు వస్తాయని చెప్పిన ಬಲವಾದ ವ್ಯಕ್ತಿ. ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ಸಂಬಂಧ ಪರಸ್ಪರ ಗೌರವ ಮತ್ತು ದಶಕಗಳ ಸ್ನೇಹ ಮತ್ತು ಸಹಕಾರದ ಮೇಲೆ ಬಲವಾಗಿ ನಿಂತಿದೆ. ಅನೇಕ ತೆಲುಗು ಕುಟುಂಬಗಳು ಕರ್ನಾಟಕದಲ್ಲಿ ನೆಲೆಸಿದ್ದಾರೆ. ಭಾರತ. ಮುಂದಿನ ಸುದ್ದಿ, ಈ ಕಾಫ್ ಸಿರಪ್ನಿಂದ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ 14 ಮಕ್ಕಳು ಮೃತಪಟ್ಟಿರುವುದಕ್ಕೆ ಸಂಬಂಧಿಸಿದ ಡೆವಲಪ್ಮೆಂಟ್. ಕರ್ನಾಟಕದಲ್ಲೂ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸುಮಾರು 350 ಸಿರಪ್ನ ಸ್ಯಾಂಪಲ್ಗಳನ್ನು, ಅಂದರೆ ಬೇರೆ ಬೇರೆ ಕಂಪನಿಯ ಸಿರಪ್ಗಳನ್ನು ಟೆಸ್ಟಿಗೆ ಕಳಿಸಿದ್ರಂತೆ. ಒಂದು 2 ಸಿರಪ್ನಲ್ಲಿ ಇದು ಕಳಪೆ ಅಂತ ರಿಸಲ್ಟ್ ಬಂದಿದೆ ಅಂತಾರೆ. ಭಾಳ ಸೀರಿಯಸ್ ಆಗಿ ಚೆಕ್ ಆಗ್ತಾ ಇದೆ. ಕಳಪೆ ಔಷಧಿ ಪತ್ತೆ ಆಗಿದೆ ಕರ್ನಾಟಕದಲ್ಲಿ ಅಂತ. ದೇವರ ದಯೆಯಿಂದ 4 ಕೆಮ್ಮಿನ ಸಿರಪ್ಗಳ ಕಳಪೆ ಅಂತ. ಅಂದರೆ ಕಳಪೆ ಇನ್ ದ ಸೆನ್ಸ್ ಪರಿಣಾಮಕಾರಿ ಆಗಿಲ್ಲ, ಅಪಾಯಕಾರಿ ಅಂತ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಅದು ದೇವರ ದಯದಿಂದ ಕರ್ನಾಟಕದಲ್ಲಿ ಅಂಥ ಅನಾಹುತಗಳು ಏನೂ ಆಗಿಲ್ಲ. ರಾಜ್ಯ ಸರ್ಕಾರ ಒಂದು ಗೈಡ್ಲೈನ್ಸ್ ಹೊರಡಿಸಿದೆ. ಏನು, ಚಿಕ್ಕ ಮಕ್ಕಳಿಗೆ ಕೆಮ್ಮಿನ ಸಿರಪ್ಗಳನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ. ಅಂದರೆ 2 ವರ್ಷದ ಒಳಗಿನ ಮಕ್ಕಳಿಗೆ ಯಾವ ಕಾರಣಕ್ಕೂ ಕೆಮ್ಮಿನ ಸಿರಪ್ ಕೊಡಬೇಡಿ, ನೆಗಡಿಗೂ ಯಾವುದೇ ಸಿರಪ್ ಕೊಡಬೇಡಿ ಅಂತ. 2 ವರ್ಷದ ಮಕ್ಕಳಿಗೆ ಕೊಡಲೇಬೇಡಿ. 2 ರಿಂದ 5 ವರ್ಷದ ಮಕ್ಕಳಿಗೆ ತಜ್ಞ ವೈದ್ಯರ ಅಭಿಪ್ರಾಯ ಇಲ್ಲದೆ ಸಿರಪ್ ಕೊಡಬೇಡಿ ಅಂತ. ಸಾಧ್ಯ ಆದಷ್ಟು ಕಡಿಮೆ ಅವಧಿಗೆ ಮಿನಿಮಮ್ ಡೋಸ್ ಏನು ಸಾಧ್ಯವೋ ಅಷ್ಟನ್ನೇ ಕೊಡಿ ಅಂತ. ಅಂದರೆ ವಾರಗಟ್ಟಲೆ ಕೊಡ್ತಾ ಹೋಗೋದಲ್ಲ, ತುಂಬ ಕಡಿಮೆ ಅವಧಿಗೆ ಮಿನಿಮಮ್ ಎಷ್ಟು ಡೋಸ್ ಕೊಡಬಹುದು ಅಷ್ಟೇ ಕೊಡಿ. ಈ ಬೇರೆ ಬೇರೆ ಏನು ಕಾಂಬಿನೇಷನ್ ಇರುವಂಥ ಸಿರಪ್ಗಳು ಬರ್ತವೆ, ಅವುಗಳನ್ನು ಕೊಡಬೇಡಿ. ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಕೆಮ್ಮಿನ ಸಿರಪ್ಗಳನ್ನು ಓವರ್ ದ ಕೌಂಟರ್ ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದಿಂದ ಹೊರಡಿಸಿರುವಂಥ ಗೈಡ್ಲೈನ್ ಅದು. ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಆದರೆ, ಅಥವಾ ತುಂಬ ಬೇಗ ಜೋರಾಗಿ ಉಸಿರು ತೆಗೆದುಕೊಳ್ತಾ ಇದ್ದರೆ, ಕೆಮ್ಮು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅನಿಸಿದರೆ, ಜ್ವರ ಕಡಿಮೆ ಆಗ್ತಿಲ್ಲ, ಊಟ ಮಾಡ್ತಿಲ್ಲ, ಸರಿಯಾಗಿ ಮಲ್ಕತ್ತಿಲ್ಲ, ಮಕ್ಕಳು ಅಸಹಜವಾಗಿದ್ದಾರೆ ಅಂದರೆ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಗೈಡ್ಲೈನ್ನಲ್ಲಿದೆ. ಕೇಂದ್ರ ಸರ್ಕಾರ ಕೂಡ ಹೈ ಅಲರ್ಟ್ ಸಿಚುವೇಷನ್ನಲ್ಲಿದೆ. ಕೋಲ್ಡ್ ಡ್ರಿಪ್ ಸಿರಪ್ಪನ್ನು ಹಲವು ರಾಜ್ಯಗಳು ಬ್ಯಾನ್ ಮಾಡಿದ್ದಾವೆ.
ಕೂಲ್ ಡ್ರಿಪ್ ಸಿರಪ್ನಲ್ಲಿ 48% ಡಿಯೋಥ್ಲೇನ್ ಗ್ಲೈಕೋನ್ ಅಂತ ಇರುತ್ತಂತೆ. 48%. ಅದೇ ಮೋಸ್ಟ್ ಡೇಂಜರಸ್. ಅದರಿಂದಾನೇ ಸಾವುಗಳಾಗಿರೋದು. ಅಂದರೆ ಹಠಾತ್ತಾಗಿ ಸಾವು ಬಂದುಬಿಡುತ್ತೆ ಅದಕ್ಕೆ ಅಂತಿದ್ದಾರೆ. ಇದರಿಂದ ಅಂದರೆ ಮೂತ್ರ ವಿಸರ್ಜನೆ ನಿಂತು ಹೋಗ್ಬಿಡುತ್ತಂತೆ. ನೇರವಾಗಿ ಕಿಡ್ನಿಗೆ ಹೊಡೆತ ಕೊಟ್ಟುಬಿಡುತ್ತಿದ್ದು ಡಿಯೋಥ್ಲೇನ್ ಗ್ಲೈಕೋನ್ ಅನ್ನುವಂಥ ಕೆಮಿಕಲ್. ತಮಿಳುನಾಡಿನಲ್ಲಿ ಇದರ ಫ್ಯಾಕ್ಟ್ರಿ ಇತ್ತು. ಅಲ್ಲಿ ಮಕ್ಕಳು ಮೃತಪಟ್ಟು ಈ ಔಷಧಿಯಿಂದ ಅಂದಾಗ ತಮಿಳುನಾಡು ಗೌರ್ಮೆಂಟ್ ಒಂದು ರೇಡ್ ಮಾಡಿ ಅದನ್ನು ಚೆಕ್ ಮಾಡಿದಾಗ 48% ಅದರಲ್ಲಿ ಕಂಡು ಬಂತಂತೆ. ಕಿಡ್ನಿ ಫೇಲ್ಯೂರು, ದಿಢೀರ್ ಸಾವು, ಏಕಾಏಕಿ ವಾಕರಿಕೆ, ಹೊಟ್ಟೆ ನೋವು, ಮೂತ್ರ ವಿಸರ್ಜನೆಯ ಸಮಸ್ಯೆ ಎಲ್ಲ ಬರೋದು ಆ 48% ಕಾಂಬಿನೇಷನ್ನಿಂದ. ಬಿಹಾರ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಅಂತ ಹೇಳ್ತಾನೆ ಇದ್ವಿ. ಇವತ್ತು ಅನೌನ್ಸ್ ಆಯಿತು. 9ನೇ ತಾರೀಕು, ಮುಂದಿನ ತಿಂಗಳು 9ನೇ ತಾರೀಕು ಮೊದಲ ಹಂತದ ಮತದಾನ. 11ನೇ ತಾರೀಕು 2 ದಿನಗಳ ನಂತರ 6ನೇ ತಾರೀಕು ಮೊದಲ ಹಂತದ ಮತದಾನ, 11ನೇ ತಾರೀಕು 2ನೇ ಹಂತದ ಮತದಾನ, 14ನೇ ತಾರೀಕು ರಿಸಲ್ಟ್. ಚೀಫ್ ಎಲೆಕ್ಷನ್ ಕಮಿಷನರೇ ಇವತ್ತು ಅನೌನ್ಸ್ ಮಾಡಿದ್ರು. ಮೊದಲ ಹಂತದಲ್ಲಿ 121 ಕ್ಷೇತ್ರ, 2ನೇ ಹಂತದಲ್ಲಿ 122 ಕ್ಷೇತ್ರ, 243 ಕ್ಷೇತ್ರ ಬರ್ತವೆ ಬಿಹಾರದಲ್ಲಿ. 122 ಗೆದ್ದಂಥವ್ರು ಅಧಿಕಾರಕ್ಕೆ ಬರ್ತಾರೆ. ಚೀಫ್ ಎಲೆಕ್ಷನ್ ಕಮಿಷನರು ಇವತ್ತು ಅನೌನ್ಸ್ ಮಾಡಿದ್ರು. ಜ್ಞಾನೇಶ್ ಕುಮಾರ್ ಅವರು ಕೇಳಿಸ್ಕೊಳ್ಳಿ ಒಮ್ಮೆ. बिहार में कुल 243 विधानसभा क्षेत्र हैं. इसमें अनुसूचित जाति के लिए 38 और अनुसूचित जनजाति के लिए 2 रिजर्व्ड हैं. एक ओवरव्यू अगर लिया जाए मतदाताओं का, तो कुल मतदाताओं की संख्या लगभग 7.42 करोड़ है, जिसमें कि मेल 3.92 और फीमेल 3.5 करोड़ हैं. सीनियर सिटीजन्स लगभग 4 लाख हैं. 100 वर्ष की आयु पूर्ण कर चुके मतदाता लगभग 14,000 हैं और फर्स्ट टाइम वोटर्स लगभग 14 लाख हैं. जैसा कि आप सबको विदित है, इस बार चुनाव आयोग ने मतदाताओं की सहूलियत के लिए, उनकी सुविधा के लिए हर मतदान केंद्र पर 1200 से ज़्यादा मतदाता न हो ऐसा लक्ष्य रखा है. इसके चलते पोलिंग स्टेशंस की संख्या में वृद्धि हुई. बिहार में ಮಜಾ ಇದೆ ಈ ಸಲ. ಸರ್ವೆಗಳು ಎಲೆಕ್ಷನ್ ರಿಸಲ್ಟ್ ಹಿಂಗೆ ಬರುತ್ತೆ ಅಂದರೆ, ಸರ್ವೆಗಳು ಯಾವಾಗಲೂ ಎಕ್ಸಾಕ್ಟಾಗಿ ಹೇಳೋದಕ್ಕಾಗೋದಿಲ್ಲ, ಬಟ್ ಒಂದು ದಿಕ್ಕು ತೋರಿಸ್ತವೆ ಹಿಂಗಾಗಬಹುದು ಅಂತ. ಇಲ್ಲಿ ನೋಡಿದ್ರೆ ಒಂದೊಂದು ಸರ್ವೆ ಒಂದೊಂದು ಥರ ಬರ್ತಾ ಇದೆ. ಅನ್ಡೌಟೆಡ್ಲಿ ಈ ಸರ್ವೆಗಳ ಪ್ರಕಾರ ತೇಜಸ್ವಿ ಯಾದವ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಲೀಡರ್ ಇನ್ ಬಿಹಾರ. ಲಾಲು ಪ್ರಸಾದ್ ಯಾದವ್ ಮಗ. ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪಾಪ್ಯುಲಾರಿಟಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಇನ್ನೊಂದು ಕಡೆ ಪ್ರಶಾಂತ್ ಕಿಶೋರ್ ಜನಸುರಾಜ್ ಪಕ್ಷ ಅಂತ ಕಟ್ಕೊಂಡು ಹಳ್ಳಿ ಓಡಾಡ್ತಿದ್ದಾರೆ. ಪ್ರಶಾಂತ್ ಕಿಶೋರ್ ಎಲೆಕ್ಷನ್ ಸ್ಟ್ರಾಟಜಿಸ್ಟ್. ಹೆಚ್ಚು ಕಡಿಮೆ 2.5 ವರ್ಷ ಆಯ್ತಾ ಮನುಷ್ಯ ಪಾದಯಾತ್ರೆ ಮಾಡೋದಕ್ಕೆ ಶುರು ಮಾಡಿ. ಅವರ ಪಾಪ್ಯುಲಾರಿಟಿ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಕೆಲವು ಸರ್ವೆಗಳ ಪ್ರಕಾರ ನಿತೀಶ್ ಕುಮಾರ್ಗಿಂತಲೂ ಪ್ರಶಾಂತ್ ಕಿಶೋರ್ ಹೆಚ್ಚು ಪಾಪ್ಯುಲರ್. ಆದರೆ ಪ್ರಶಾಂತ್ ಕಿಶೋರ್ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಬರ್ತವೆ ಅಂದರೆ ಸರ್ವೆಗಳು 0 ಇಂದ 5, 10 ಅಷ್ಟೇ ತೋರಿಸ್ತಾ ಇದ್ದಾವೆ. ಇಲ್ಲಿ ಕುತೂಹಲ ಇರೋದು ಪ್ರಶಾಂತ್ ಕಿಶೋರ್ ಎಷ್ಟೇ ಓಟ್ ತಗೊಂಡ್ರು ಯಾರು ಓಟ್ ತಗೊಳ್ತಾರೆ ಅಂತ. ನೋಡಿ, ಬಿಹಾರದಲ್ಲಿ ಆಮೂಲಾಗ್ರ ಅಭಿವೃದ್ಧಿ ಆಗಬೇಕು, ಸಂಪೂರ್ಣ ಬದಲಾವಣೆ ಬರಬೇಕು ಅಂತ ಪ್ರಶಾಂತ್ ಕಿಶೋರ್ ಕ್ಯಾಂಪೇನ್ ಇರೋದು. ಅದು ಆಂಟಿ ಇನ್ಕಂಬನ್ಸಿ ಓಟ್ಗಳನ್ನು ಪಡೆಯುತ್ತೆ. ಆಡಳಿತ ವಿರುದ್ಧವಿರುವಂಥ ಓಟ್ಗಳು ಅವ್ರಿಗೆ ಹೋಗ್ತವೆ. ಅದರ ಅರ್ಥ BJP JDUಗೆ ಹೊಡೆತ. ಪ್ರಶಾಂತ್ ಕಿಶೋರ್ BJP JDUನ ಓಟ್ಗಳನ್ನು ಕಿತ್ತು ತೇಜಸ್ವಿ ಯಾದವ್ ಹಾದಿಯನ್ನು ಸುಗಮ ಮಾಡ್ತಾರಾ? ಆ ಒಂದು ಪ್ರಶ್ನೆ ಇದೆ. ಹೈಲಿ ಕಾಸ್ಟ್ ಸೆನ್ಸಿಟಿವ್ ಸ್ಟೇಟ್ ಇದು, ಕರ್ನಾಟಕ ಇದ್ದಂಗೆ. ಜಾತಿಗಳು, ಉಪಜಾತಿಗಳು, 70% ಹಿಂದುಳಿದ ವರ್ಗಗಳ ಜನ ಇರುವಂಥ ಪ್ರದೇಶ. ಇಡೀ ರಾಜ್ಯನೇ ಹಿಂದುಳಿದಿರೋ ರಾಜ್ಯ ಬಿಡಿ. ಇದನ್ನು ಟರ್ನ್ ಅರೌಂಡ್ ಮಾಡಬೇಕು ಅಂದರೆ ಗ್ಯಾರಂಟಿ ಕೊಡಬೇಕು ಅಂತ. ಗ್ಯಾರಂಟಿ ಅನ್ನೋದಿಲ್ಲ ಇವರು BJP ಅವರು. ಹೆಣ್ಣು ಮಕ್ಕಳಿಗೆ
CM ರೋಜ್ಗಾರ್ ಯೋಜನೆಯಲ್ಲಿ ವರ್ಷಕ್ಕೆ 10,000 ಅಕೌಂಟಿಗೆ ಹಾಕ್ತಾರಂತೆ. ಹಾಕೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. 125 ಯೂನಿಟ್ ಉಚಿತ ವಿದ್ಯುತ್ತು. ಗ್ರ್ಯಾಜುಯೇಟ್ ಆದವ್ರಿಗೆ ಪ್ರತಿ ತಿಂಗಳು 1,100 ರೂಪಾಯಿ ಪ್ಲಸ್ ತರಬೇತಿ 2 ವರ್ಷದ ತನಕ ಕೊಡ್ತಾರಂತೆ. ಹೀಗೆ RJD ಮತ್ತು ಕಾಂಗ್ರೆಸ್ಸಿನ ಮೈತ್ರಿ MY ಕಾಂಬಿನೇಷನ್ ಮೇಲೆ ನಿಂತಿದೆ. ಮುಸ್ಲಿಂ ಯಾದವ್ MY. ಅದರ ಜೊತೆಗೆ ದಲಿತ್ ಓಟ್ಗಳನ್ನು ಎಷ್ಟು ತಗೊಳ್ಬಹುದು, ಆ ಕಾಂಬಿನೇಷನ್ ಮೇಲೆ ಕಾಂಗ್ರೆಸ್ಸು RJDಯ ಮೈತ್ರಿ ಕೆಲಸ ಮಾಡೋದು. BJPಯವರು MY ಕಾಂಬಿನೇಷನ್ ಅಂತಿದ್ದಾರೆ. RJD INDIಯ ಮೈತ್ರಿಕೂಟದ ಪ್ರಕಾರ MY ಅಂದರೆ ಮುಸ್ಲಿಂ ಯಾದವ್. BJP ಅವರ ಪ್ರಕಾರ, JDU ಪ್ರಕಾರ MY ಅಂದರೆ ಮಹಿಳೆಯರು ಮತ್ತು ಯುವಕರು. ಆ MY ಮೇಲೆ ವರ್ಕ್ ಮಾಡ್ತಿದ್ದಾರೆ ಇವರು. ಹೆಣ್ಣು ಮಕ್ಕಳ ಓಟುಗಳು ದಂಡಿಯಾಗಿ ಬಂದುಬಿಡ್ತವೆ ಅಂತ. ಗ್ಯಾರಂಟಿ ಯೋಜನೆಗಳನ್ನು ಕೊಡುವ ವಿಷಯದಲ್ಲಿ ಹಾಲಿ ಅಧಿಕಾರದಲ್ಲಿರುವವರು ಕೊಟ್ಟರೆ ಅವರಿಗೆ ಜಾಸ್ತಿ ಲಾಭ ಬರುತ್ತೆ. ವಿಪಕ್ಷಗಳ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾವಲ್ಲ, ಜನರಿಗೆ ಅಷ್ಟೊಂದು ನಂಬಿಕೆ ಬರೋದಿಲ್ಲ ಅಂತ ಹೇಳ್ತಾರೆ ಸರ್ವೆ ಮಾಡುವಂಥವ್ರು. ವಿಪಕ್ಷಗಳು ಇವರು ಅಧಿಕಾರಕ್ಕೆ ಬಂದು ಆಮೇಲೆ ಕೊಡೋದಲ್ವಾ, ಈಗ ಹಾಲಿ ಅಧಿಕಾರದಲ್ಲಿರೋರು ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರಲ್ಲ, ಈ ಥರ ವರ್ಕೌಟ್ ಆಗುತ್ತಂತೆ. ನೋಡಿ, ಕರ್ನಾಟಕದಲ್ಲೂ 2023ರಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ BJPಯವರು ಎಚ್ಚೆತ್ತುಕೊಳ್ಳಲಿಲ್ಲ. ಇವರು ಅಭಿವೃದ್ಧಿ ಮಾಡಿದ್ದೀವಲ್ಲ ಅದರ ಮೇಲೆ ಓಟ್ ಬರ್ತವೆ ಅಂತ ಇವರು ಕೂತ್ಕೊಂಡಿದ್ರು. ಕರ್ನಾಟಕದಲ್ಲಿ ಉಲ್ಟಾಯಿತು. ವಿಪಕ್ಷಗಳು ಕೊಟ್ಟಂತಹ ಗ್ಯಾರಂಟಿಯ ಮೇಲೆ ಜನರಿಗೆ ನಂಬಿಕೆ ಬಂತು, ಓಟ್ ಹಾಕಿದ್ರು. ಅಫ್ಕೋರ್ಸ್ ಅದಷ್ಟೇ ಅಲ್ಲ, ಆ್ಯಂಟಿ ಇನ್ಕಂಬನ್ಸಿ ಇತ್ತು. ಸಿದ್ದರಾಮಯ್ಯನವರಂಥ ಒಬ್ಬ ಮಾಸ್ ಲೀಡರ್ ಇದ್ದರು. DK ಶಿವಕುಮಾರ್ರಂಥ ಸಂಘಟನಾಕಾರ ಇದ್ದರು. ಎಲ್ಲ ಸೇರಿಕೊಂಡು ವರ್ಕೌಟ್ ಆಯಿತು. ಬಿಹಾರದಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಈಗ. ಇನ್ನೊಂದು ಕಡೆ ಈ ಯಾದವ್ ಕುಟುಂಬಸ್ಥರು, ಅಂದರೆ ಲಾಲು ಪ್ರಸಾದ್ ಯಾದವ್ ಮತ್ತು ಅವರ ಮಕ್ಕಳ ಅಧಿಕಾರಕ್ಕೆ ಬರ್ತಾರೆ ಅಂದ ತಕ್ಷಣ ಯಾದವೇತರ ಹಿಂದುಳಿದವರೆಲ್ಲ ಒಗ್ಗಟ್ಟಾಗ್ಬಿಡ್ತಾರಂತೆ. ಆ ಕಾಂಬಿನೇಷನ್ ವರ್ಕೌಟ್ ಆಗಬಹುದು ಅನ್ನುವ ನಂಬಿಕೆಯಲ್ಲಿ BJPಯವರು ಇದ್ದಾರೆ. ಕಳೆದ ಸಲ ಬಿಡಿ, ಕೂದಲೆಳೆ ಅಂತರದಲ್ಲಿ ಇವ್ರಿಗೆ ಗೆದ್ದ ಅಧಿಕಾರಕ್ಕೆ ಬಂದಿದ್ದು, ಕೂದಲೆಳೆ ಅಂತರ. RJD BJPಗಿಂತ ಒಂದು ಸ್ಥಾನ ಜಾಸ್ತಿ ತಗೊಂಡಿತ್ತು. ಹೈಯೆಸ್ಟ್ ವೋಟ್ ಶೇರ್ ಇದ್ದದ್ದು RJDಗೆ. ಎಷ್ಟು? 74 BJP, 75 RJD. ಟೋಟಲ್ INDIಯ ಮೈತ್ರಿ ಮಹಾಗಠಬಂಧನ್ನು ಮತ್ತು NDA ಎರಡೂ ಕಡೆ ಓಟ್ಗಳ ಟೋಟಲ್ ಮಾಡಿದರೆ ಬರೀ 12,000 ಚಿಲ್ಲರೆ ಓಟ್ ಅಷ್ಟೇ NDAಗೆ ಜಾಸ್ತಿ ಬಂದಿದ್ದಲ್ಲಿ, ಬರೀ 12,000 ಚಿಲ್ಲರೆ. ಆ ಕಾರಣಕ್ಕೆ ಹೆಚ್ಚಿನ ಕುತೂಹಲ ಈ ಸಲ ಏನಾಗುತ್ತೆ ಅಂತ. ನಾನು ಆಗಲೇ ಹೇಳಿದಾಗೆ ವೆರಿ ಕಾಸ್ಟ್ ಸೆನ್ಸಿಟಿವ್. 19.7% SC, 1.7% ST, 27.1% OBC, ಅತಿ ಹಿಂದುಳಿದವರು 36%. ಹಿಂಗಿರುವಂಥ ಜಾತಿ ಕಾಂಬಿನೇಷನ್ ಇದೆ ಇಲ್ಲಿ. ಕುತೂಹಲ ಇದೆ. ಚುನಾವಣೆಗಳ ಘೋಷಣೆ ಆಗ್ತಾ ಇದ್ದಂತೆ ಅನೇಕ ಹಿರಿಯ ರಾಜಕಾರಣಿಗಳು ಟ್ವೀಟ್ ಮಾಡಿದ್ದಾರೆ. ಅಮಿತ್ ಶಾ, ಮೋದಿ ನಾಯಕತ್ವದಲ್ಲಿ ಬಿಹಾರ ಜಂಗಲ್ ರಾಜ್ನಿಂದ ಅಭಿವೃದ್ಧಿಯ ಕಡೆಗೆ ಹೋಗಿದೆ. ಬಿಹಾರದ ಅಭಿವೃದ್ಧಿ ಆಡಳಿತಕ್ಕೆ ಮೋದಿ ಹೊಸ ದಿಕ್ಕು ತೋರಿಸಿದ್ದಾರೆ. ಶಿಕ್ಷಣದ ಜೊತೆ ಪ್ರತಿ ವಲಯದಲ್ಲೂ ಐತಿಹಾಸಿಕ ಬದಲಾವಣೆಗಳಾಗಿದ್ದಾವೆ. ಬಿಹಾರದಲ್ಲಿ NDA ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ. ಅಭಿವೃದ್ಧಿ ರಾಜಕಾರಣದಲ್ಲಿ ಬಿಹಾರಕ್ಕೆ ಗೆಲುವು ಸಿಗುತ್ತೆ, ಅಮಿತ್ ಶಾ ಹೇಳಿದ್ದಾರೆ. ತೇಜಸ್ವಿ ಯಾದವ್, ನವೆಂಬರ್ 14 ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ಐತಿಹಾಸಿಕ ದಿನ ಆಗಬೇಕು. ಪ್ರತಿಯೊಬ್ಬರೂ ಘಟಬಂಧನ್ ಗೆಲುವಿಗೆ ಸಮರ್ಪಣಾ ಭಾವದಿಂದ ದುಡಿಯೋಣ. ತೇಜಸ್ವಿ ಯಾದವ್ ಅಧಿಕಾರಕ್ಕೆ ಬಂದರೆ ಎಲ್ರಿಗೂ ಸರ್ಕಾರಿ ನೌಕರಿ ಕೊಡಿಸ್ತಾರೆ. 20 ವರ್ಷದಲ್ಲಿ 100ಕ್ಕೂ ಹೆಚ್ಚು ಹಗರಣಗಳು ನಡೆದಿದ್ದಾವೆ ಬಿಹಾರದಲ್ಲಿ. ಬಿಹಾರ ರಾಜ್ಯಕ್ಕೆ ಮಾನಸಿಕ ಅಸ್ವಸ್ಥತೆಯಿಂದ ಇರುವ ಮುಖ್ಯಮಂತ್ರಿ ಬೇಡ, ಕೈ ಮುಗಿದು ಬೇಡುವ CM ಬೇಡ, ಸಿಂಹದಂತೆ ಘರ್ಜಿಸುವ CM ಬೇಕು. ನವೆಂಬರ್ 14ಕ್ಕೆ ತೇಜಸ್ವಿ ಯಾದವ್ ಗೆಲುವಿನ ಸಂಭ್ರಮದಲ್ಲಿ ಭಾಗಿಯಾಗಿ ಅಂತ ಟ್ವೀಟ್ ಮಾಡಿದ್ದಾರೆ. ಈ ಟ್ವೀಟ್ ಮಾಡುವ ಮೂಲಕ INDIಯ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ನಾನೇ CM ಆಗೋದು ಅನ್ನೋದನ್ನು ತೇಜಸ್ವಿ ಯಾದವ್ ಮತ್ತೊಮ್ಮೆ ಸ್ಪಷ್ಟಪಡಿಸಿದಂಗಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿ ಗೆಲುವಿನ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ. ನಂಬರ್ಸ್ ತುಂಬ ಇದ್ದಾವೆ, ಆ ನಂಬರ್ಗಳಿಗೆ ಪೂರ್ತಿ ಡೀಟೇಲಾಗಿ ಹೋಗೋದು ಬೇಡ. CM ಸ್ಥಾನಕ್ಕೆ ಸೂಕ್ತ ಅಭ್ಯರ್ಥಿ ಯಾರು ಅನ್ನೋದು ಒಂದು ಪ್ರಶ್ನೆ ಇದೆ. ಇದರ ಸಿ ವೋಟರ್ನವರು ಮಾಡಿರುವಂಥ ಸರ್ವೆನಲ್ಲಿ ಇದು ಬಹಳ ಕುತೂಹಲಕಾರಿ ಸಂಖ್ಯೆ ಅನಿಸುತ್ತೆ ನನಗೆ.
ಮೇ, ಜೂನ್, ಜುಲೈ ಮತ್ತು ಸೆಪ್ಟೆಂಬರ್ ಇಷ್ಟು ತಿಂಗಳಲ್ಲಿ ಮಾಡಿದ್ದಾರೆ. 18, 17, 17, 16 ಪರ್ಸೆಂಟೇಜ್ ವೈಸ್ ನಿತೀಶ್ ಕುಮಾರರ ಪಾಪ್ಯುಲಾರಿಟಿ ಸೆಪ್ಟೆಂಬರ್ದು ಬಂದಿಲ್ಲ, ಅಲ್ಲಿ ಕೆಳಗೆ ಹೋಗ್ತಾ ಹೋಗುತ್ತೆ. ತೇಜಸ್ವಿ ಯಾದವ್ 37, 35, 34, 35 ಮತ್ತೆ ಸೆಪ್ಟೆಂಬರ್ಗೆ. ಪ್ರಶಾಂತ್ ಕಿಶೋರ್ ಪಾಪ್ಯುಲಾರಿಟಿ ನೋಡಿ 16%, 18%, 19%. ಸೆಪ್ಟೆಂಬರ್ ವೇಳೆಗೆ 23% ಪಾಪ್ಯುಲಾರಿಟಿಗೆ ಪ್ರಶಾಂತ್ ಕಿಶೋರ್ ಬಂದಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಫೆನಾಮಿನಾ ಅಂತೂ ನಡೀತಾ ಇದೆ ಬಿಹಾರದಲ್ಲಿ. ಅಂತಿಮವಾಗಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ ಒಂದು ನಡೆಯಬಾರದ ಅತ್ಯಂತ ಕೆಟ್ಟ ಘಟನೆಯೊಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆದು ಹೋಯಿತು. ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಚಪ್ಪಲಿ ತೂರುಬಿಟ್ರು. ನಾವು ಹಿಂದೆ ಕೇಳಿಲ್ಲ, ಮುಂದೆ ಕೇಳೋದು ಬೇಡ ಇಂಥ ಘಟನೆಯನ್ನು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ BR ಗವಾಯಿ ಕೇಸುಗಳ ಹಿಯರಿಂಗ್ ನಡೆಸ್ತಾ ಇದ್ರು. ಒಬ್ಬ ವಕೀಲ ನಡ್ಕೊಂಡು ಮುಂದೆ ಬಂದು ಕಾಲೆಲ್ಲಿರೋ ಶೂ ತೆಗೆದು, ಚಪ್ಪಲಿ ಅಂದರೆ ಶೂ ತೆಗೆದು ಎಸ್ದಿದ್ದು ಸೀದಾ ರಾಕೇಶ್ ಕಿಶೋರ್ ಅಂತ. ರಾಕೇಶ್ ಕಿಶೋರ್ ಪೊಲೀಸರು ತಕ್ಷಣ ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿರೋ ವ್ಯಕ್ತಿ ರಾಕೇಶ್ ಕಿಶೋರ್ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಕಡೆ ಚಪ್ಪಲಿ ತೂರಿದ್ದು. ಅವರು ಕುಳಿತಿದ್ದ ಪೀಠದ ಮೇಲೆ ಬಂದು ಬಿತ್ತಂಥದ್ದು. ಅವ್ರಿಗೆ ಬಿಡದಿಲ್ಲ, ಪೀಠದ ಮೇಲೆ ಬಂದು ಬಿತ್ತು. ಅದನ್ನು ಶೂ ಎಸೆಯುವ ಪ್ರಯತ್ನ ಅನ್ಬೋದಷ್ಟೆ. ಯಥಾ ಪ್ರಕಾರ ಕೇಸ್ ಹಿಯರಿಂಗ್ ನಡೆಸ್ತಾ ಇದ್ರು. ಪೀಠದ ಎದುರಿಗೆ ಬರ್ತಾನೆ ಆತ ರಾಕೇಶ್ ಕಿಶೋರ್. ಪೀಠದ ಹತ್ರ ಬಂದು ಶೂ ಬಿಚ್ಚಿ ಎಸ್ದಿತ್ತು. ಪೀಠದ ಮೇಲೆ ಬಿತ್ತದು. ತಕ್ಷಣ ಭದ್ರತಾ ಸಿಬ್ಬಂದಿ ಬಂದು ಹಿಡ್ಕತಾರ ಆತನನ್ನು. ಎಳ್ಕೊಂಡು ಹೋಗ್ತಾ ಇರುವಾಗ ಸನಾತನ ಧರ್ಮದ ಅವಮಾನ ಸಹಿಸೋದಿಲ್ಲ ಅಂತ ಘೋಷಣೆ ಕೂಗಿದ ರಾಕೇಶ್ ಕಿಶೋರ್. ಆಮೇಲೆ ಚೀಫ್ ಜಸ್ಟಿಸ್ ಅವರು ಹೇಳಿದ್ರು, ಇಂಥ ಘಟನೆಗಳಿಂದ ನಾನು ವಿಚಲಿತನಾಗೋದಿಲ್ಲ ಅಂತ, ಇವ್ಯಾವೂ ನನ್ನ ಮೇಲೆ ಏನೂ ಪರಿಣಾಮ ಬೀರೋದಿಲ್ಲ ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗವಾಯಿ ಅವರು ಹೇಳಿದ್ರು. ಇದು ಆತ ಕೂಗಿದ ಘೋಷಣೆಯನ್ನು ನೋಡಿದ್ರೆ ಬಹುಶಃ ಇತ್ತೀಚೆಗೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನಿನ ವಿಚಾರಣೆಯ ಸಂದರ್ಭದಲ್ಲಿ ಗವಾಯಿಯವರು ಮಾಡಿದ ಕಮೆಂಟಿಗೆ ಸಂಬಂಧಿಸಿದಂತೆ ಅಂತ ಅನಿಸುತ್ತಿದ್ದು. ಮಧ್ಯಪ್ರದೇಶದಲ್ಲಿ ಖಜುರಾಹೋ ಇದೆ, ಅಂದರೆ ಟೆಂಪಲ್ ಕಾಂಪ್ಲೆಕ್ಸ್ ಖಜುರಾಹೋ. ಅಲ್ಲಿನ ವಿಷ್ಣುವಿನ ವಿಗ್ರಹ ಭಂಗ ಆಗಿದೆ, ತಲೆ ಹೊಡೆದಿದೆ ಅದರದ್ದು, ವಿಷ್ಣುವಿನ ವಿಗ್ರಹದ್ದು. ಯಾರು ಯಾಕೆ ಅನ್ನೋದು ಡಿಟೇಲಿಗೆ ಹೋಗೋದು ಬೇಡ. ಅದನ್ನು ಸರಿ ಮಾಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆದೇಶ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಒಂದು PIL ಸಲ್ಲಿಕೆಯಾಗಿತ್ತು. ಸೆಪ್ಟೆಂಬರ್ 17ನೇ ತಾರೀಕು PIL ಅನ್ನು ವಿಚಾರಣೆಗೆ ಗವಾಯಿ ಅವರು ಎತ್ಕೊಳ್ತಾರೆ. ಅವ್ರು ಹೇಳ್ತಾರೆ, ಇದರಲ್ಲಿ ಏನು ಸಾರ್ವಜನಿಕ ಹಿತಾಸಕ್ತಿ ಇದೆ? PIL ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಸಾರ್ವಜನಿಕ ಹಿತಾಸಕ್ತಿ ಏನು ಇಲ್ಲ ಇದರಲ್ಲಿ ಅಂತ. ಮೇಂಟೆನೆಬಿಲಿಟಿ ಪ್ರಶ್ನಿಸುವಾಗ ಆ ರೀತಿಯಾಗಿ ಕಮೆಂಟ್ ಮಾಡಿ ಅರ್ಜಿಗಳನ್ನು ತಳ್ಳಿ ಹಾಕಬಹುದು. ಈಗ ಧರ್ಮಸ್ಥಳದ ವಿಷಯದಲ್ಲಿ ಚಿನ್ನಯ್ಯಂದು ಒಂದು PIL ಸಲ್ಲಿಕೆಯಾಗಿತ್ತು ಸುಪ್ರೀಂ ಕೋರ್ಟ್ಗೆ. ಚಿನ್ನಯ್ಯನ ಪರ KV ಧನಂಜಯ ಅವರು PIL ಸಲ್ಲಿಸಿದ್ರು. ಅದನ್ನು ದ್ವಿಸದಸ್ಯ ಪೀಠ ಏನೇನೆಲ್ಲ ಹೇಳಿ ರಿಜೆಕ್ಟ್ ಮಾಡ್ತು. ಇಲ್ಲೂ ಹೇಳ್ತಾರಲ್ಲ ಪಬ್ಲಿಕ್ ಇಂಟ್ರೆಸ್ಟ್ ಏನು ಇಲ್ಲ ಇದರಲ್ಲಿ ಅಂತ. ಹಾಗೆ ಅಲ್ಲೂ ದಿಸ್ ಈಸ್ ನಾಟ್ ಪಬ್ಲಿಕ್ ಇಂಟ್ರೆಸ್ಟ್, ದಿಸ್ ಈಸ್ ಪ್ರೈವೇಟ್ ಇಂಟ್ರೆಸ್ಟ್, ಪೊಲಿಟಿಕಲ್ ಇಂಟ್ರೆಸ್ಟ್, ಪೈಸಾ ಇಂಟ್ರೆಸ್ಟ್ ಅಂತ ಸುಪ್ರೀಂ ಕೋರ್ಟ್ ಹೇಳಿ ವಜಾ ಮಾಡಿತ್ತು. ಇಲ್ಲೂ ಇದರಲ್ಲೇನು ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ ಅಂದರು. ಇದರಲ್ಲಿ ನಾವು ಮಾಡೋದು ಏನಿದೆ ಅಂದರೆ, ಸುಪ್ರೀಂ ಕೋರ್ಟ್ ಮಾಡೋದೇನಿದೆ, ನೀವು ಪುರಾತತ್ವ ಇಲಾಖೆಗೆ ಅರ್ಜಿ ಹಾಕಿ. ಇಲ್ವಾ, ಅದಾಗೋದಿಲ್ವಾ? ನೀವು ವಿಷ್ಣುವಿನ ಪರಮ ಭಕ್ತರಲ್ಲವಾ, ಅವರನ್ನೇ ಬೇಡ್ಕೊಳ್ಳಿ ಅಂತ. ವಿಷ್ಣುವನ್ನು ಬೇಡ್ಕೊಳ್ಳಿ, ನಿನ್ನ ಮೂರ್ತಿ ನೀನು ಸರಿ ಮಾಡ್ಕೊ ಅನ್ನೋ ಥರ. ಅಥವಾ ಶೈವ ಪಂಥದ ವಿರೋಧಿ ನೀವು ಆಗಿರದೇ ಇದ್ದರೆ ಶಿವನಿಗೆ ಪ್ರಾರ್ಥನೆ ಮಾಡಿ. ಅದೇ ಖಜುರಾಹೋ ದೇವಸ್ಥಾನದಲ್ಲಿ ದೊಡ್ಡದಾದ ಶಿವಲಿಂಗ ಇದೆ, ಶಿವನಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಗವಾಯಿ ಅವರು ಹೇಳಿ PILನ ರಿಜೆಕ್ಟ್ ಮಾಡಿದ್ರು. ತುಂಬ ಚರ್ಚೆ ಆಯ್ತು ಅದ್ರ ಬಗ್ಗೆ. ಹಿಂಗೆ ಯಾಕೆ ಮಾತಾಡಬೇಕಾಗಿತ್ತು? ಹಿಂದೂಗಳ ಮನಸ್ಸಿಗೆ ಘಾಸಿ ಆದಂಗಲ್ವಾ ಇದು? ಧಾರ್ಮಿಕ ಭಾವನೆಗೆ ಘಾಸಿ ಆದಂಗಲ್ವಾ ಅಂತ ತುಂಬ ಚರ್ಚೆ ಆಯಿತು. ಮಾರನೇ ದಿವಸನೇ ಅವರೊಂದು ಸ್ಪಷ್ಟನೆ ಕೊಟ್ಟರು. ನಾನು ಎಲ್ಲ ಧರ್ಮಗಳನ್ನು ಗೌರವಿಸ್ತೀನಿ, ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದ್ರು. ಅದಾದ ನಂತರ ಇವತ್ತು ನಡೆದಿರುವಂಥ ಬೆಳವಣಿಗೆ ಇದು. ಸಾಕೇತ್ ಗೋಗಿ ಅವ್ರು ಹೇಳ್ತಾರೆ ಏನಾಯಿತು ಅಂತ.
ಯಾವ ಕಾರಣಕ್ಕೂ ಇದು ನಡಿಬಾರದು. ಫಿರ್ಯಾದುದಾರರಿಗೆ ಅವರ ಅರ್ಜಿ ರಿಜೆಕ್ಟ್ ಆದರೆ ಬೇರೆ ಅವಕಾಶಗಳಿರ್ತವೆ. ಮೇಲ್ಮನವಿ ಸಲ್ಲಿಸಬಹುದು, ರಿಟ್ ಪಿಟಿಷನ್ ಹಾಕಬಹುದು, ಪತ್ರ ಬರಿಬಹುದು, ಏನಾರು ಮಾಡಬಹುದು. ಆದರೆ ಈ ರೀತಿ ಮಾತಾಡಿರೋದು ಖಂಡನೀಯ, ಈ ರೀತಿ ಮಾಡಿರೋದು ಖಂಡನೀಯ ಅಂತ ಸಾಕೇತ್ ಗೋಗಿ ಸುಪ್ರೀಂ ಕೋರ್ಟ್ ವಕೀಲರು ಹೇಳಿದ್ರು. ಕೇಳಿಸ್ಕೊಳ್ಳಿ. ಸಾಕೇತ್ ಗೋಗಿ ಅಂತ ಅಡ್ವೊಕೇಟ್ ಡೆಲ್ಲಿಯಿಂದ. ಇಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆಗುವಂಥದ್ದು ಈ ಪರ್ಟಿಕ್ಯುಲರ್ ಘಟನೆ ಈಸ್ ಎಕ್ಸ್ಟ್ರೀಮ್ಲಿ ರಿಗ್ರೆಟ್ಫುಲ್. ಯಾಕಂದರೆ ಕೋರ್ಟಲ್ಲಿ CJI ಮುಂದೆ ಅವ್ರು ವಾದ ಮಾಡಿದ ಮೇಲೆ ಅವ್ರಿಗೆ ರಿಲೀಫ್ ಸಿಕ್ಕಿಲ್ಲ ಅಂತ ಸೈಡ್ಗೆ ಹೋಗ್ಬಿಟ್ಟು ಶೂ ತೆಗಿಯೋಕ್ಕೆ ಪ್ರಯತ್ನ ಪಡುವಾಗ ಸೆಕ್ಯೂರಿಟಿ ಗಾರ್ಡ್ಸ್ ಬಂದು ಅವ್ರನ್ನ ಇಟ್ಕೊಂಡ್ರು. ಅಕಸ್ಮಾತ್ ಇಂಥದ್ದು ಇನ್ಸಿಡೆಂಟ್ ಕೋರ್ಟ್ ಒಳಗೆ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಳಗೆ ಇಂಥದ್ದು ಘಟನೆ ಆದರೆ ವಾಟ್ ಈಸ್ ದ ಸ್ಟೇಟ್, ನಮ್ಮ ಮೆಂಟಲ್ ಸ್ಟೇಟ್ ಏನು? ರಿಲೀಫ್ ಸಿಕ್ಕಿಲ್ಲ ಅಂತ ಜಡ್ಜ್ಗೆ ಹೋಗಿ ಹೊಡೆಯೋದಾ? ಈ ಥರ ಕರಪ್ಷನ್ ಆಗಿದ್ದಾಗ ಇಂಕ್ ಯಾರ ಮೇಲೆ ಎಸೆಯೋದು ಅದೊಂದು ಮಾತಾಯಿತು. ಆದರೆ ದಟ್ ಈಸ್ ಅ ಪೊಲಿಟಿಷಿಯನ್. ಹಿಯರ್ ಇವ್ರು ಮಾಡ್ತಿರೋದು ಕೆಲಸ ಈಸ್ ನೆಕ್ಸ್ಟ್ ಟು ದ್ಯಾಟ್ ಆಫ್ ಜಸ್ಟಿಸ್ ಅಂತ. ನಾವು ಜಸ್ಟಿಸ್ ಅಂತ ಹೇಳಿದ್ದಾಗ ಅಷ್ಟು ರೆಸ್ಪೆಕ್ಟ್ ಕೊಡಬೇಕು. ಮ್ಯಾಟರಲ್ಲಿ ಕೇಸಲ್ಲಿ ರಿಲೀಫ್ ಕೊಟ್ಟಿಲ್ಲ ಅಂತ ಹೇಳಿದ್ದು ರೀಸನ್ಸ್ ಕೊಡ್ತಾರೆ. ಯಾವಾಗ ರೀಸನ್ಸ್ ಇದೆ ಅದಾದ್ರೂ ಕೂಡ ಶೂ ತಗ್ಗಿ ಬಿಚ್ಚೋದು ಮತ್ತೆ ಒಡೆಯಕ್ಕೆ ಪ್ರಯತ್ನ ಪಡೋದು ಎಕ್ಸ್ಟ್ರೀಮ್ಲಿ ಡಿಸ್ಗ್ರೇಸ್ಫುಲ್. ಇಂಥದ್ದು ಇನ್ಸಿಡೆಂಟ್ ನಮ್ಮ ದೇಶದಲ್ಲಿ ಯಾವ ಕೋರ್ಟಲ್ಲೂ ಆಗಬಾರ್ದು. ಜಸ್ಟ್ ಬಿಕಾಸ್ CJI ಇದ್ರು ಅಂತ ಈ ಥರ ಆಗಬಾರ್ದು ಅಂತ ಹೇಳಕ್ಕೆ ಯಾರೂ ಹೋಗಲ್ಲ. ನಾವು ಅಡ್ವೊಕೇಟ್ಸ್ ಒಂದು ಪ್ರೊಫೆಷ್ನಲಿ ಒಂದು ಕೇಸ್ ನಡೆಸ್ತೀವಿ. ಅನೇಕ ಹಿರಿಯ ನಾಯಕರುಗಳು ಇದನ್ನು ಖಂಡಿಸಿದ್ದಾರೆ. ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ರು, ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದ ಘಟನೆ ಖಂಡಿಸುತ್ತೇನೆ. ದಲಿತ ಸಮುದಾಯದ ಗವಾಯಿ ಅತ್ಯುನ್ನತ ಸ್ಥಾನಕ್ಕೆ ಏರಿದ್ದಾರೆ. ಗವಾಯಿ ಒಬ್ಬಂಟಿಯಲ್ಲ ಎಂದು ನಾನು ಭರವಸೆ ಬಯಸುತ್ತೇನೆ. ಕೃತ್ಯ ಎಸಗಿರುವ ಅಪರಾಧಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಜಾತಿ ಆಧಾರಿತ ಮನುವಾದಿ ಮನಸ್ಥಿತಿಗಳು ಮುಂದುವರೆದಿವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಟ್ವೀಟ್ ಇದು. ಪ್ರಿಯಾಂಕಾ ವಾದ್ರಾ ಕಾಂಗ್ರೆಸ್ಸಿನ ಸಂಸದರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಹಲ್ಲೆ ಪ್ರಯತ್ನ ಆಘಾತಕಾರಿ, ತಲೆ ತಗ್ಗಿಸುವಂಥ ಸಂಗತಿ. ಇದು ಕೇವಲ ಚೀಫ್ ಜಸ್ಟಿಸ್ ಮೇಲಿನ ದಾಳಿಯಷ್ಟೇ ಅಲ್ಲ, ಸಂವಿಧಾನ, ನ್ಯಾಯಾಂಗ, ಕಾನೂನು ಸುವ್ಯವಸ್ಥೆಯ ಮೇಲೆ ದಾಳಿ ಅಂದರು. ಸೋನಿಯಾ ಗಾಂಧಿ ಅವರು ಸ್ಟೇಟ್ಮೆಂಟ್ ಅವ್ರದ್ದು, ಈ ಘಟನೆಯನ್ನು ಖಂಡಿಸಲು ನನಗೆ ಪದಗಳು ಸಾಲದು. ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಾತ್ರ ಅಲ್ಲ, ಸಂವಿಧಾನದ ಮೇಲೂ ದಾಳಿ. ದೇಶವೇ ಗವಾಯಿ ಅವರ ಜೊತೆ ಒಗ್ಗಟ್ಟಿನಿಂದ ನಿಲ್ಲಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಈ ಘಟನೆ ಭಾರತೀಯರನ್ನು ಕೆರಳಿಸಿದೆ ಅಂತ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್, ಇದು ಸಂಪೂರ್ಣವಾಗಿ ಖಂಡನೀಯ. ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ BR ಗವಾಯಿ ಅವರ ಜೊತೆಗೆ ಮಾತಾಡದೆ ಇವತ್ತು ಮುಂಜಾನೆ ಸುಪ್ರೀಂ ಕೋರ್ಟ್ ಆವರಣದಲ್ಲಿ ನಡೆದ ಘಟನೆ, ಅವರ ಮೇಲೆ ನಡೆದ ದಾಳಿಯನ್ನು ಪ್ರತಿಯೊಬ್ಬ ಭಾರತೀಯನನ್ನು ಕೆರಳಿಸಿದೆ. ನಮ್ಮ ಸಮಾಜದಲ್ಲಿ ಇಂಥ ಖಂಡನೀಯ ಕೃತ್ಯಗಳಿಗೆ ಸ್ಥಳ ಇಲ್ಲ. CJI ಗವಾಯಿ ಮೇಲೆ ಹಲ್ಲೆ ಇದು ಸಂಪೂರ್ಣವಾಗಿ ಖಂಡನೀಯ. ಇಂಥ ಪರಿಸ್ಥಿತಿ ಎದುರಿಸುವಾಗ ಅವರು ಪ್ರದರ್ಶಿಸಿದ ಶಾಂತತೆಯನ್ನು ಮೆಚ್ಚಿದೆ. ಸಂವಿಧಾನದ ಚೈತನ್ಯವನ್ನು ಬಲಪಡಿಸುವುದಕ್ಕೆ ಅವರ ಬದ್ಧತೆ ಎತ್ತಿ ತೋರಿಸುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್ ಇದು. ಇತ್ತೀಚೆಗಷ್ಟೇ ರಕ್ಷಣಾ ಮಂತ್ರಿಗಳು, ನಮ್ಮ ಭೂಸೇನೆಯ ಚೀಫು, ಆರ್ಮಿ ಚೀಫು, ಏರ್ಫೋರ್ಸ್ ಚೀಫು ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ಮರಳಿ ಪಡೆಯುವುದರ ಬಗ್ಗೆ ಹಾಗೂ ಮತ್ತೇನಾದರೂ ಪಾಕಿಸ್ತಾನ ಹೆಚ್ಚು ಕಡಿಮೆ ಹಾರಾಡಿದರೆ ನಕಾಶೆಯಲ್ಲಿ ಇಲ್ದಂಗಾಗತ್ತೆ ಅಂತ ಮಾತಾಡಿದರು. ಈಗ ಮೋಹನ್ ಭಾಗವತ್ RSSನ ಸರಸಂಘ ಚಾಲಕರು ಮರಳಿ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ಭಾರತದ ಜೊತೆ ಪಡೆಯುವುದರ ಬಗ್ಗೆ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. भाषा भूषा भजन भवन भ्रमण भोजन ये हमारा चाहिए, जैसा हमारी परंपरा में वैसा चाहिए. बहुत सारे सिंधी भाई यहाँ बैठे हैं, मुझे बड़ा आनंद है. वो पाकिस्तान नहीं कहते, वो अविभाजित भारत कहते. ये आदत नई पीढ़ी तक जानी चाहिए, क्योंकि हमारा एक घर है. परिस्थिति ने हमको उस घर से यहाँ भेजा है, क्योंकि वो घर और ये घर अलग नहीं है. पूरा भारतवर्ष एक घर है.
परंतु हमारे घर का एक कमरा जिसमें मेरा टेबल कुर्सी कपड़ा वड़ा रहता था वो किसी ने हथियाया है। कल मुझे उसको वापस लेके वहां फिर से अपना डेरा डालना है और इसलिए स्मरण रखना है कि अविभाजित भारत ಎಲ್ಲೂ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಮಾತಾಡಲಿಲ್ಲ. ಬಿಟ್ಟು ಹೋಗಿರುವ ಭಾಗಗಳನ್ನು ವಾಪಸ್ ಪಡೆಯುವುದರ ಬಗ್ಗೆ ಸರಸಂಘ ಚಾಲಕರು ಹೇಳಿದ್ದು. ಇಮ್ರಾನ್ ಮಸೂದ್ ಕಾಂಗ್ರೆಸ್ ನಾಯಕರು, ಅವ್ರದ್ದು ಒಂಚೂರು ಕೊಂಕಿದಕ್ಕೆ. ಭಾಗವತ್ ಹೇಳಿದ ಹಾಗೆ ಇಡೀ ಪಾಕಿಸ್ತಾನ ಭಾರತಕ್ಕೆ ಸೇರಬೇಕಾ? ಪಾಕಿಸ್ತಾನ ಪೂರ್ತಿಯಾಗಿ ಭಾರತಕ್ಕೆ ಸೇರಿದ್ದ. ನಿಮ್ಮ ಅಖಂಡ ಭಾರತದ ಪರಿಕಲ್ಪನೆ ಆದರೆ ಅಫ್ಘಾನಿಸ್ತಾನನೂ ಸೇರಬೇಕು. ನಿಮ್ಮ ಅಖಂಡ ಭಾರತದ ನಕ್ಷೆಯ ಪ್ರಕಾರ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಸೇರಿದಂತೆ ಹಲವು ರಾಷ್ಟ್ರಗಳು ಅಖಂಡ ಭಾರತಕ್ಕೆ ಬರ್ತವೆ. ಇದೆಲ್ಲ ನಿಮ್ಮ ನಿಯಂತ್ರಣಕ್ಕೆ ಮೀರಿದ್ದು. ನಿಮ್ಮ ಸರ್ಕಾರ ಒಂದು ಬಟನ್ ಒತ್ತುವ ಮೂಲಕ ಯುದ್ಧ ನಿಲ್ಲಿಸುತ್ತೆ. ನಿಮ್ಮ ನಿಯಂತ್ರಣಕ್ಕೆ ಮೀರಿದ್ದು ನೀವು ಈ ರೀತಿಯ ಹೇಳಿಕೆಯನ್ನು ಕೊಡಬಾರದು ಅಂತ ಇಮ್ರಾನ್ ಮಸೂದ್ ಕಾಂಗ್ರೆಸ್ ನಾಯಕರ ಸ್ಟೇಟ್ಮೆಂಟ್ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.